ಆರಾಧ್ಯ ಎಜುಕೇಷನ್ನ ಇವತ್ತಿನ ಸಂಚಿಕೆಗೆ ಎಲ್ಲರನ್ನೂ ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಹೊಸದಾಗಿ ಬಂದಂತಹ PSC ನೋಟಿಫಿಕೇಷನ್ ಕುರಿತಾಗಿ ನೋಡೋಣ. ಮೊದಲ ಕ್ಯಾಟಗರಿ ನಂಬರ್ 189/2020. 10ನೇ ತರಗತಿ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಸಿವಿಲ್ ಎಕ್ಸೈಸ್ ಆಫೀಸರ್ ಇನ್ ಎಕ್ಸೈಸ್ ಪಾಲಕ್ಕಾಡ್ ಜಿಲ್ಲೆಯವರಿಗೆ ಮಾತ್ರ ಅಪ್ಲೈ ಮಾಡಬಹುದಾಗಿದೆ. ಮುಂದಿನ ಕ್ಯಾಟಗರಿ ನಂಬರ್ 190/2020. ಟ್ರೈಬಲ್ ವಾಚರ್ ಇನ್ ಫಾರೆಸ್ಟ್ ವಯನಾಡ್ ಜಿಲ್ಲೆಗಿರುವಂತಹ ಪೋಸ್ಟ್ ಆಗಿದೆ. 2 ವ್ಯಾಕೆನ್ಸಿಗಳಿವೆ. ಮುಂದಕ್ಕೆ 5 ಕ್ಯಾಟಗರಿಗಳನ್ನು ಒಟ್ಟಿಗೆ ನೋಡೋಣ. 191 ಸಿವಿಲ್ ಇನ್ ಟೆಕ್ನಿಕಲ್ ಎಜುಕೇಷನ್ 3 ವ್ಯಾಕೆನ್ಸಿ. 192 ಕೆಮಿಕಲ್ ಇಂಜಿನಿಯರಿಂಗ್ ಇನ್ ಟೆಕ್ನಿಕಲ್ ಎಜುಕೇಷನ್ 2 ವ್ಯಾಕೆನ್ಸಿಗಳು. 193 ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ ಟೆಕ್ನಿಕಲ್ ಎಜುಕೇಷನ್ 1 ವ್ಯಾಕೆನ್ಸಿ. 194 ಕಂಪ್ಯೂಟರ್ ಇಂಜಿನಿಯರಿಂಗ್ ಇನ್ ಟೆಕ್ನಿಕಲ್ ಎಜುಕೇಷನ್ 1. 195 ಎಲೆಕ್ಟ್ರಾನಿಕ್ಸ್ ಇನ್ ಟೆಕ್ನಿಕಲ್ ಎಜುಕೇಷನ್ ಆಂಟಿಸಿಪೇಟರಿ ಆಗಿದೆ. ಮುಂದಿನ ಕ್ಯಾಟಗರಿ 196/2020. ಚೈಲ್ಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಫೀಸರ್ ಇನ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ 4 ವ್ಯಾಕೆನ್ಸಿಗಳಿವೆ. MSW ಮಾಡಿದವರಿಗೆ ಅಪ್ಲೈ ಮಾಡಬಹುದು. ಮುಂದಿನ ಕ್ಯಾಟಗರಿ 197 ಜೂನಿಯರ್ ರೆಕಾರ್ಡಿಸ್ಟ್ ಇನ್ ಕೇರಳ ಸ್ಟೇಟ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ 1 ವ್ಯಾಕೆನ್ಸಿ ಇದೆ. 10ನೇ ತರಗತಿ ಪಾಸಾಗಿರಬೇಕು. ಮುಂದಕ್ಕೆ 198/2020. ಓವರ್ಸಿಯರ್ ಆರ್ ಡ್ರಾಫ್ಟ್ಸ್ ಮ್ಯಾನ್ ಗ್ರೇಡ್ 1 ಇನ್ ಪಬ್ಲಿಕ್ ವರ್ಕ್ಸ್ ಆರ್ ಇರಿಗೇಷನ್ 4 ವ್ಯಾಕೆನ್ಸಿಗಳಿವೆ. 10ನೇ ತರಗತಿ ಪಾಸಾದವರಿಗೆ ಅಪ್ಲೈ ಮಾಡಬಹುದಾದಂತಹ ಕ್ಯಾಟಗರಿಯೊಂದನ್ನು ನೋಡೋಣ. ಜೂನಿಯರ್ ಇನ್ಸ್ಟ್ರಕ್ಟರ್ ಇನ್ ಇಂಡಸ್ಟ್ರಿಯಲ್ ಟ್ರೈನಿಂಗ್ 2 ವ್ಯಾಕೆನ್ಸಿಗಳಿವೆ ನೋಡಿ. ಮುಂದಿನ ಕ್ಯಾಟಗರಿ ನೋಡಿ 200/2020. ಪ್ರೊಡಕ್ಷನ್ ಅಸಿಸ್ಟೆಂಟ್ ಇನ್ ಕೇರಳ ಸ್ಟೇಟ್ ಫಿಲ್ಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ 1 ವ್ಯಾಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ನೋಡಿ 201/2020. ಸ್ಪೋರ್ಟ್ಸ್ ಡೆಮಾನ್ಸ್ಟ್ರೇಟರ್ ಇನ್ ಕೇರಳ ಸ್ಪೋರ್ಟ್ಸ್ ಆ್ಯಂಡ್ ಯೂತ್ ಎಫೇರ್ಸ್ 1 ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ನೋಡ್ಕೊಳ್ಳಿ. ಮುಂದಕ್ಕೆ ಲಾ ಅಥವಾ MBA ಕೋರ್ಸ್ ಮಾಡಿದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಮ್ಯಾನೇಜರ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 1 ವ್ಯಾಕೆನ್ಸಿ ಇದೆ. ಇದೇ ಯೋಗ್ಯತೆಯನ್ನು ಹೊಂದಿದವರಿಗೆ ಅಪ್ಲೈ ಮಾಡಬಹುದಾದಂತಹ ಮತ್ತೊಂದು ಪೋಸ್ಟನ್ನು ನೋಡೋಣ. ಮ್ಯಾನೇಜರ್ ಇನ್ ಕೇರಳ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಫಾರ್ ಫಿಶರೀಸ್ ಡೆವಲಪ್ಮೆಂಟ್ ಲಿಮಿಟೆಡ್ ಕ್ಯಾಟಗರಿ ನಂಬರ್ 203/2020. ಮುಂದಿನ ಕ್ಯಾಟಗರಿ 204/2020. ಮ್ಯಾನೇಜರ್ ಇನ್ ಕೇರಳ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಫಾರ್ ಫಿಶರೀಸ್ ಡೆವಲಪ್ಮೆಂಟ್ ಲಿಮಿಟೆಡ್ ಕ್ವಾಲಿಫಿಕೇಷನ್ ನೋಡ್ಕೊಳ್ಳಿ. ಮುಂದಿನ ಕ್ಯಾಟಗರಿ 205/2020. ಡೆಂಟಲ್ ಹೈಜಿನಿಸ್ಟ್ ಗ್ರೇಡ್ 2 ಇನ್ ಮೆಡಿಕಲ್ ಎಜುಕೇಷನ್ ಸರ್ವೀಸಸ್. ಡೆಂಟಲ್ ಹೈಜಿನಿಸ್ಟ್ ಕೋರ್ಸ್ನಲ್ಲಿ ಪಾಸಾಗಿರಬೇಕು. ಅದೇ ಥರ +2 ಪಾಸಾಗಿರಬೇಕು. ಮುಂದಿನ ಕ್ಯಾಟಗರಿ 206/2020. ಸೆಕೆಂಡ್ ಗ್ರೇಡ್ ಓವರ್ಸಿಯರ್ ಆರ್ ಡ್ರಾಫ್ಟ್ಸ್ಮೆನ್ ಇನ್ ಪಬ್ಲಿಕ್ ವರ್ಕ್ಸ್ ಆರ್ ಇರಿಗೇಷನ್ 12 ವ್ಯಾಕೆನ್ಸಿಗಳಿವೆ. ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ನೋಡಿಕೊಳ್ಳಿ. ಮುಂದಿನ ಕ್ಯಾಟಗರಿ 207/2020. ಓವರ್ಸಿಯರ್ ಆರ್ ಡ್ರಾಫ್ಟ್ಸ್ಮ್ಯಾನ್ ಗ್ರೇಡ್ 2 ಇನ್ PWD ಆರ್ ಇರಿಗೇಷನ್ ಕ್ವಾಲಿಫಿಕೇಷನ್ ಪರದೆಯಲ್ಲಿ ನೋಡಿ. ಮುಂದಿನ ಕ್ಯಾಟಗರಿ 208/2020. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 1 ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ ಡಿಗ್ರಿ ಇನ್ ಸಿವಿಲ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮುಂದಿನ ಕ್ಯಾಟಗರಿ ನೋಡಿ 209 209/2020. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ ಕೇರಳ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಫಾರ್ ಫಿಶರೀಸ್ ಡೆವಲಪ್ಮೆಂಟ್ ಲಿಮಿಟೆಡ್ ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ನೋಡಿಕೊಳ್ಳಿ. ಮುಂದಿನ ಕ್ಯಾಟಗರಿ 210 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇನ್ ಕೇರಳ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಫಾರ್ ಫಿಶರೀಸ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂದರೆ ಸೊಸೈಟಿ ಕ್ಯಾಟಗರಿಯಲ್ಲಿ ಬರುವಂಥದ್ದು. ಕ್ವಾಲಿಫಿಕೇಷನ್ ಹೀಗಿದೆ ನೋಡಿ. 10ನೇ ತರಗತಿ ಪಾಸಾದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್
ಆಪರೇಟರ್ ಇನ್ ಕೇರಳ ವಾಟರ್ ಅಥಾರಿಟಿ 88 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ 212 ಡ್ರಾಫ್ಟ್ಸ್ಮನ್ ಗ್ರೇಡ್ ಸೆಕೆಂಡ್ ಇನ್ ಮ್ಯೂಸಿಯಂ ಆ್ಯಂಡ್ ಝೂಸ್ 1 ವೇಕೆನ್ಸಿ ಇದೆ. 10ನೇ ತರಗತಿ ಪಾಸಾಗಿರಬೇಕು. ಅದೇ ಥರ ಡ್ರಾವಿಂಗ್ ಆ್ಯಂಡ್ ಪೇಂಟಿಂಗ್ ಇದರಲ್ಲಿ ಡಿಪ್ಲೊಮಾ ಮಾಡಿರಬೇಕು. ಮುಂದಕ್ಕೆ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿದವರಿಗೆ ಅವಕಾಶ. ಜೂನಿಯರ್ ಓವರ್ಸಿಯರ್ ಅಂದರೆ ಸಿವಿಲ್ ಇನ್ ಕೇರಳ ಲೈಫ್ ಸ್ಟಾಕ್ ಡೆವಲಪ್ಮೆಂಟ್ ಬೋರ್ಡ್ ಲಿಮಿಟೆಡ್ 4 ವೇಕೆನ್ಸಿ ಇದೆ. 10th ಪಾಸಾದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ರೆಫ್ರಿಜರೇಷನ್ ಮೆಕ್ಯಾನಿಕ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 3 ವೇಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ ನಂಬರ್ 215 ರೆಫ್ರಿಜರೇಷನ್ ಮೆಕ್ಯಾನಿಕ್ ಇನ್ ಕೇರಳ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಫಾರ್ ಫಿಶರೀಸ್ ಡೆವಲಪ್ಮೆಂಟ್ ಲಿಮಿಟೆಡ್ 2 ವೇಕೆನ್ಸಿಗಳಿವೆ. ಇದೇ ಪೋಸ್ಟನ್ನು ಮುಂದಿನ ಕ್ಯಾಟಗರಿಯಲ್ಲೂ ಕೂಡ ಕಾಣಬಹುದು. ಸೊಸೈಟಿ ಕ್ಯಾಟಗರಿಯಲ್ಲಿ ಕ್ಯಾಟಗರಿ ನಂಬರ್ 216 1 ವೇಕೆನ್ಸಿ ಇದೆ. ಅದೇ ಥರ ಯೋಗ್ಯತೆಯನ್ನು ಪರದೆಯಲ್ಲಿ ಕಾಣಿಸಲಾಗಿದೆ. BCom ಮಾಡಿದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟೊಂದನ್ನು ನೋಡೋಣ. ಅಕೌಂಟೆಂಟ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 5 ವೇಕೆನ್ಸಿಗಳಿವೆ. ಅದೇ ಥರ 2 ವರ್ಷದ ಅನುಭವ ಇರಬೇಕು. ಮುಂದಕ್ಕೆ 218 ಅಕೌಂಟೆಂಟ್ ಇನ್ ಕೇರಳ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಫಾರ್ ಫಿಶರೀಸ್ ಡೆವಲಪ್ಮೆಂಟ್ ಲಿಮಿಟೆಡ್ 3 ವೇಕೆನ್ಸಿಗಳಿವೆ ಫಿಶರ್ಮ್ಯಾನ್ ಕ್ಯಾಟಗರಿಯಲ್ಲಿ. ಮುಂದಕ್ಕೆ 219 ಸೊಸೈಟಿ ಕ್ಯಾಟಗರಿಯಲ್ಲಿ 2 ವೇಕೆನ್ಸಿಗಳಿವೆ. ಮುಂದಿನ ಪೋಸ್ಟ್ ಪ್ರಾಜೆಕ್ಟ್ ಆಫೀಸರ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 31 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ನೋಡಿಕೊಳ್ಳಿ. ಮುಂದಕ್ಕೆ 2 ಕ್ಯಾಟಗರಿಗಳನ್ನು ನೋಡೋಣ. 221 ಹಾಗೂ 222. 221ರಲ್ಲಿ 19 ವೇಕೆನ್ಸಿಗಳು ಹಾಗೂ 222ರಲ್ಲಿ 13 ವೇಕೆನ್ಸಿಗಳು. ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ನೋಡಿ. ಮುಂದಿನ ಕ್ಯಾಟಗರಿ 223 ಎಲೆಕ್ಟ್ರಿಕಲ್ ಇಂಜಿನಿಯರ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 1 ವೇಕೆನ್ಸಿ ಇದೆ. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿದವರಿಗೆ ಅಪ್ಲೈ ಮಾಡಬಹುದು. ಮುಂದಕ್ಕೆ ಮತ್ಸ್ಯ ಫೆಡ್ನಲ್ಲಿ 2 ಕ್ಯಾಟಗರಿಗಳನ್ನು ನೋಡೋಣ. 224 ಹಾಗೂ 225. 224ರಲ್ಲಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಅಪ್ಲಿಕೇಶನ್ ಮಸ್ಟ್ ಬಿ ಫಿಶರ್ಮ್ಯಾನ್ ಆರ್ ಡಿಪೆಂಡೆಂಟ್ ಆಫ್ ಫಿಶರ್ಮ್ಯಾನ್ 2 ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರಬೇಕು. 225ರಲ್ಲಿ ಸೊಸೈಟಿ ಕ್ಯಾಟಗರಿ ಕ್ವಾಲಿಫಿಕೇಷನ್ ಬಂದುಬಿಟ್ಟು 3 ವರ್ಷದ ರೆಗ್ಯುಲರ್ ಸರ್ವಿಸ್ ಆಗಿರಬೇಕು. ಮುಂದಿನ ಕ್ಯಾಟಗರಿ ಬಂದುಬಿಟ್ಟು 226 ಕಾನ್ಫಿಡೆನ್ಷಿಯಲ್ ಅಸಿಸ್ಟೆಂಟ್ ಗ್ರೇಡ್ ಸೆಕೆಂಡ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 2 ವೇಕೆನ್ಸಿ ಮಾತ್ರ ಇದೆ. ಮುಂದಕ್ಕೆ ಮತ್ಸ್ಯ ಫೆಡ್ ಡಿಪಾರ್ಟ್ಮೆಂಟಲ್ಲಿ 2 ಕ್ಯಾಟಗರಿಗಳನ್ನು ನೋಡೋಣ. 227 ಹಾಗೂ 228. 227ರಲ್ಲಿ 1 ವೇಕೆನ್ಸಿ ಇದೆ. ಅದೇ ರೀತಿ ಡಿಗ್ರಿ ಮಾಡಿರಬೇಕು. ಟೈಪ್ ರೈಟಿಂಗ್ ಇಂಗ್ಲೀಷ್ ಆ್ಯಂಡ್ ಮಲಯಾಳಂ, ಅದೇ ರೀತಿ ಶಾರ್ಟ್ ಹ್ಯಾಂಡ್ ಇಂಗ್ಲೀಷ್ ಆ್ಯಂಡ್ ಮಲಯಾಳಂ ಗೊತ್ತಿರಬೇಕು. ಅದೇ ಥರ 228ರಲ್ಲಿ ಆ್ಯಂಟಿಸಿಪೇಟೆಡ್ ವೇಕೆನ್ಸಿ ಆಗಿದ್ದು 3 ವರ್ಷದ ರೆಗ್ಯುಲರ್ ಸರ್ವಿಸ್ ಇರಬೇಕು. ಡಿಗ್ರಿ ಆದವರಿಗೆ ಅಪ್ಲೈ ಮಾಡಬಹುದಾದಂತಹ ಪೋಸ್ಟ್ ಒಂದನ್ನು ನೋಡೋಣ. ಅಸಿಸ್ಟೆಂಟ್ ಗ್ರೇಡ್ ಸೆಕೆಂಡ್ ಆರ್ ಜೂನಿಯರ್ ಅಸಿಸ್ಟೆಂಟ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 28 ವೇಕೆನ್ಸಿಗಳಿವೆ. ಅದೇ ಪೋಸ್ಟಿನ ಮತ್ತೆರಡು ಕ್ಯಾಟಗರಿಗಳನ್ನು ನೋಡೋಣ. 230 ಹಾಗೂ 231. 230ರಲ್ಲಿ 17 ವೇಕೆನ್ಸಿಗಳಿವೆ. 231ರಲ್ಲಿ 11 ವೇಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ 232/2020 ಟೈಪಿಸ್ಟ್ ಗ್ರೇಡ್ ಸೆಕೆಂಡ್ ಆರ್ ಡಾಟಾ ಎಂಟ್ರಿ ಆಪರೇಟರ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ 5 ವೇಕೆನ್ಸಿಗಳಿವೆ. 10ನೇ ತರಗತಿ ಪಾಸಾದವರಿಗೆ ಅಪ್ಲೈ ಮಾಡಬಹುದು. ಇದೇ ಪೋಸ್ಟನ್ನು ಫಿಶರ್ಮ್ಯಾನ್ ಹಾಗೂ ಸೊಸೈಟಿ ಕ್ಯಾಟಗರಿಯಲ್ಲಿ ನೋಡೋಣ. 233 ಫಿಶರ್ಮ್ಯಾನ್ 3 ವೇಕೆನ್ಸಿಗಳಿವೆ. 234 1 ವೇಕೆನ್ಸಿ ಇದೆ. ಮುಂದಕ್ಕೆ 235 ಲ್ಯಾಬ್ ಅಸಿಸ್ಟೆಂಟ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ ಒಂದೇ 1 ವೇಕೆನ್ಸಿ ಇದೆ. ಮತ್ಸ್ಯ ಫೆಡ್ನಲ್ಲಿ ಅದೇ ಪೋಸ್ಟ್ನ 2 ಕ್ಯಾಟಗರಿಗಳನ್ನು ನೋಡೋಣ. 236 ಹಾಗೂ 237.
10ನೇ ತರಗತಿ ಪಾಸಾದವರಿಗೆ ಅಪ್ಲೈ ಮಾಡಬಹುದಂತಹ ಪೋಸ್ಟ್ ಒಂದನ್ನು ನೋಡೋಣ. ಸ್ಟೋರ್ ಕೀಪರ್ ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ. 2 ವೇಕೆನ್ಸಿಗಳಿವೆ. ಮುಂದಕ್ಕೆ ಫಿಶರ್ಮ್ಯಾನ್ ಆ್ಯಂಡ್ ಸೊಸೈಟಿ ಕ್ಯಾಟಗರಿ ನೋಡೋಣ. 239 ಹಾಗೂ 240. ಸ್ಟೋರ್ ಕೀಪರ್ ಇನ್ ಕೇರಳ ಸ್ಟೇಟ್ ಕೋಆಪರೇಟಿವ್ ಫೆಡರೇಷನ್ ಫಾರ್ ಫಿಶರೀಸ್ ಡೆವಲಪ್ಮೆಂಟ್ ಲಿಮಿಟೆಡ್ ಆಂಟಿಸಿಪೇಟೆಡ್ ವೇಕೆನ್ಸಿ ಆಗಿದೆ. ಮುಂದಿನ ಕ್ಯಾಟಗರಿ 241 ಆಪರೇಟರ್ ಗ್ರೇಡ್ 3 ಇನ್ ಅಪೆಕ್ಸ್ ಸೊಸೈಟೀಸ್ ಆಫ್ ಕೋಆಪರೇಟಿವ್ ಸೆಕ್ಟರ್ ಇನ್ ಕೇರಳ. 5 ವೇಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು 10ನೇ ತರಗತಿ ಪಾಸಾಗಿರಬೇಕು. ಅದೇ ಥರ ITI ಇನ್ ಫಿಟ್ಟರ್ ಆರ್ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಿಕಲ್ ಟ್ರೇಡ್ ಇದರಲ್ಲಿ ಪಾಸಾಗಿರಬೇಕು. ಒಂದು ವಿಷಯವನ್ನು ಗಮನಿಸಿಕೊಳ್ಳಿ, ಪಾರ್ಟ್ 1 ಜನರಲ್ ಕ್ಯಾಟಗರಿ ನೋಡಿಬಿಟ್ಟು ಉಳಿದೆಲ್ಲ ಫಿಶರಿ ಕ್ಯಾಟಗರಿಯನ್ನು ಹಾಗೂ ಸೊಸೈಟಿ ಕ್ಯಾಟಗರಿಯನ್ನು ನೋಡಿದವಾಗ ಒಂದು ಅಧಿಕ ಯೋಗ್ಯತೆಯನ್ನು ಈ 2 ಕ್ಯಾಟಗರಿಗಳಲ್ಲಿ ಕಾಣಬಹುದು. ಫಿಶರಿಯಲ್ಲಿ ಬೆಸ್ತನು ಅಥವಾ ಬೆಸ್ತನ ಆಶ್ರಿತನೂ ಆಗಿರಬೇಕೆಂದು ಹೇಳಲಾಗಿದೆ. ಅದೇ ರೀತಿ ಸೊಸೈಟಿ ಕ್ಯಾಟಗರಿಯಲ್ಲಿ 3 ವರ್ಷದ ರೆಗ್ಯುಲರ್ ಸರ್ವಿಸ್ ಮಾಡಿರಬೇಕೆಂದು ಹೇಳಲಾಗಿದೆ. ಕ್ಯಾಟಗರಿ ನಂಬರ್ 242ರಲ್ಲಿ 3 ವೇಕೆನ್ಸಿಗಳು ಹಾಗೂ 243ರಲ್ಲಿ ಕೇವಲ ಒಂದೇ ಒಂದು ವೇಕೆನ್ಸಿ ಇದೆ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು 244 LP ಸ್ಕೂಲ್ ಟೀಚರ್ ಮಲಯಾಳ ಮೀಡಿಯಂ ಇನ್ ಎಜುಕೇಷನ್. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು 245 ಫೈರ್ ವುಮೆನ್ ಇನ್ ಫೈರ್ ಆ್ಯಂಡ್ ರೆಸ್ಕ್ಯೂ ಸರ್ವೀಸಸ್. ಡಿಸ್ಟಿಕ್ ವೈಸ್ ವೇಕೆನ್ಸಿ ಆಗಿದೆ. ತಿರುವನಂತಪುರಂ 15, ಕೊಲ್ಲಂ 5, ಪತ್ತನಂತಿಟ್ಟ 5, ಆಲಪ್ಪುಳ 5, ಕೋಟಯಂ 5, ಇಡುಕ್ಕಿ 5, ಎರ್ನಾಕುಳಂ 15, ತೃಶ್ಶೂರ್ 5, ಪಾಲಕ್ಕಾಡ್ 5, ಮಲಪ್ಪುರಂ 5, ಕೋಳಿಕೋಡ್ 15, ವಯನಾಡ್ 5, ಕಣ್ಣೂರ್ 5, ಕಾಸರಗೋಡು 5. ಕ್ವಾಲಿಫಿಕೇಷನ್ನ ಸ್ಕ್ರೀನಲ್ಲಿ ತೋರಿಸಲಾಗಿದೆ. ಮುಂದಿನ ಕ್ಯಾಟಗರಿ 246 ಇಡುಕ್ಕಿ ಜಿಲ್ಲೆಗಿರುವಂತಹ ನೇಮಕಾತಿ. 7ನೇ ತರಗತಿ ಮಾತ್ರ ಪಾಸಾದರೆ ಸಾಕು, ನ್ಯಾಯಾಂಗದಲ್ಲಿ ದಫೇದಾರ ಆಗಿ ಕಾರ್ಯನಿರ್ವಹಿಸಬಹುದು. ಮುಂದಿನ ಕ್ಯಾಟಗರಿ ನಂಬರ್ 147 ಸ್ಪೆಷಲ್ ರಿಕ್ರೂಟ್ಮೆಂಟ್ ಫಾರ್ ST ಓನ್ಲಿ. ಹೈಯರ್ ಸೆಕೆಂಡರಿ ಸ್ಕೂಲ್ ಟೀಚರ್ ಮ್ಯಾಥಮೆಟಿಕ್ಸ್ ಇನ್ ಕೇರಳ ಹೈಯರ್ ಸೆಕೆಂಡರಿ ಎಜುಕೇಷನ್. 7 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ಕಾಣಿಸಲಾಗಿದೆ. ಮುಂದಿನ ಕ್ಯಾಟಗರಿ ಬಂದುಬಿಟ್ಟು 248 ಸ್ಪೆಷಲ್ ರಿಕ್ರೂಟ್ಮೆಂಟ್ ಫಾರ್ SC ಆರ್ ST. ಹೈಯರ್ ಸೆಕೆಂಡರಿ ಸ್ಕೂಲ್ ಟೀಚರ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಕೇರಳ ಹೈಯರ್ ಸೆಕೆಂಡರಿ ಎಜುಕೇಷನ್. 2 ವೇಕೆನ್ಸಿಗಳಿವೆ. ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ಕಾಣಿಸಲಾಗಿದೆ. ನೆಕ್ಸ್ಟ್ ಕ್ಯಾಟಗರಿ ನಂಬರ್ 249/2020 ಸ್ಪೆಷಲ್ ರಿಕ್ರೂಟ್ಮೆಂಟ್ ಫ್ರಮ್ ಎಮಂಗ್ ST ಓನ್ಲಿ. ECG ಟೆಕ್ನಿಷಿಯನ್ ಗ್ರೇಡ್ 2 ಇನ್ ಕೇರಳ ಸ್ಟೇಟ್ ಹೆಲ್ತ್ ಸರ್ವೀಸಸ್. 1 ವೇಕೆನ್ಸಿ ಇದೆ. 10ನೇ ತರಗತಿ ಪಾಸಾಗಿರಬೇಕು. ಅದೇ ಥರ ECGN ಆಡಿಯೋಮೆಟ್ರಿಕ್ ಟೆಕ್ನಾಲಜಿಯಲ್ಲಿ VHSC ಕೋರ್ಸ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ 250 ಸ್ಪೆಷಲ್ ರಿಕ್ರೂಟ್ಮೆಂಟ್ ಫಾರ್ SC ಆರ್ ST ಆ್ಯಂಡ್ ST ಓನ್ಲಿ. ಸ್ಟಾಫ್ ನರ್ಸ್ ಗ್ರೇಡ್ 2 ಇನ್ ಹೆಲ್ತ್ ಸರ್ವೀಸಸ್. ವೇಕೆನ್ಸಿ ಹಾಗೂ ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ಕಾಣಬಹುದು. ಮುಂದಿನ ಕ್ಯಾಟಗರಿಗೆ ಬಂದುಬಿಟ್ಟು 251 +2 ಪಾಸ್ ಆದವರಿಗೂ ಅದೇ ರೀತಿ ಫೇಲ್ ಆದವರಿಗೂ ಕೂಡ ಅಪ್ಲೈ ಮಾಡಬಹುದು. ಪೊಲೀಸ್ ಕಾನ್ಸ್ಟೇಬಲ್ ಇನ್ ಕೇರಳ ಪೊಲೀಸ್ ಸರ್ವೀಸ್ ಅಂದರೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ಫ್ರಮ್ ST ಓನ್ಲಿ. ಅದೇ ರೀತಿ ವೇಕೆನ್ಸಿ ಹಾಗೂ ಕ್ವಾಲಿಫಿಕೇಷನನ್ನು ಪರದೆಯಲ್ಲಿ ನೀಡಲಾಗಿದೆ, ಗಮನಿಸಿ. ನೆಕ್ಸ್ಟ್ ಕ್ಯಾಟಗರಿ ನಂಬರ್ 252 ಲೈವ್ ಸ್ಟಾಕ್ ಇನ್ಸ್ಪೆಕ್ಟರ್ ಗ್ರೇಡ್ 2 ಆರ್ ಪೌಲ್ಟ್ರಿ ಅಸಿಸ್ಟೆಂಟ್ ಆರ್ ಮಿಲ್ಕ್ ರೆಕಾರ್ಡರ್ ಆರ್ ಸ್ಟೋರ್ ಕೀಪರ್ ಆರ್ ಎನ್ಯುಮರೇಟರ್ ಅಂದರೆ ಸ್ಪೆಷಲ್ ರಿಕ್ರೂಟ್ಮೆಂಟ್ ಫಾರ್ SC ಆರ್ ST ಓನ್ಲಿ ಇನ್ ಅನಿಮಲ್ ಹಸ್ಬೆಂಡ್ರಿ. 1 ವೇಕೆನ್ಸಿ ಇದೆ ತಿರುವನಂತಪುರಂ ಜಿಲ್ಲೆಯಲ್ಲಿ. +2 ಆದವರಿಗೆ ಅಪ್ಲೈ ಮಾಡಬಹುದಾ ಅಂತ ಪೋಸ್ಟ್ ಒಂದನ್ನು ನೋಡೋಣ. ಕಾನ್ಫಿಡೆನ್ಷಿಯಲ್ ಅಸಿಸ್ಟೆಂಟ್ ಗ್ರೇಡ್ 2 ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್. ಪಾಲಕ್ಕಾಡ್ 1 ವೇಕೆನ್ಸಿ ಇದೆ. ಮಲಪ್ಪುರಂ 1 ವೇಕೆನ್ಸಿ ಇದೆ. 10ನೇ ತರಗತಿ ಯೋಗ್ಯತೆಯ ನೇಮಕಾತಿಯೊಂದನ್ನು ನೋಡೋಣ. ಫಾರ್ಮಸಿಸ್ಟ್ ಗ್ರೇಡ್ 2 ಇನ್ ಹೋಮಿಯೋಪತಿ. ಎರ್ನಾಕುಳಂ, ಇಡುಕ್ಕಿ, ಪಾಲಕ್ಕಾಡ್ ತಲಾ 1 ವೇಕೆನ್ಸಿ ಇದೆ. ಅದೇ ರೀತಿ ಮತ್ತೊಂದು ಕ್ಯಾಟಗರಿಯನ್ನು ನೋಡೋಣ. 255 ಕ್ಲರ್ಕ್ ಟೈಪಿಸ್ಟ್ ಇನ್ ಸೈನಿಕ್ ವೆಲ್ಫೇರ್. ತಿರುವನಂತಪುರಂ ಜಿಲ್ಲೆಯಲ್ಲಿ 1 ವೇಕೆನ್ಸಿ ಇದೆ. ಪಾಲಕ್ಕಾಡ್ ಜಿಲ್ಲೆಗಿರುವ ನೇಮಕಾತಿಯೊಂದನ್ನು ನೋಡೋಣ. ಲೋವರ್ ಡಿವಿಷನ್ ಟೈಪಿಸ್ಟ್ ಕ್ಯಾಟಗರಿ ಸಂಖ್ಯೆ 256. ಮುಂದಿನ ಕ್ಯಾಟಗರಿ ಸಂಖ್ಯೆ 257 ಲೋವರ್ ಡಿವಿಷನ್ ಟೈಪಿಸ್ಟ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್. ಮಲಪ್ಪುರಂ
ಒಂದು ವ್ಯಾಕೆನ್ಸಿ ಇದೆ. ಎರ್ನಾಕುಳಂ ಒಂದು ವ್ಯಾಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ 258 ಲ್ಯಾಬೊರೇಟರಿ ಅಸಿಸ್ಟೆಂಟ್ ಇನ್ ಕೇರಳ ಹೈಯರ್ ಸೆಕೆಂಡರಿ ಎಜುಕೇಷನ್. ಡಿಸ್ಟ್ರಿಕ್ಟ್ ವೈಸ್ ವ್ಯಾಕೆನ್ಸಿ ಆಗಿದೆ. ಕೊಲ್ಲಂ, ಆಲಪ್ಪುಳ, ಕಾಸರಗೋಡು ತಲಾ ಒಂದರಂತೆ ವ್ಯಾಕೆನ್ಸಿ ಇದೆ. ವಯನಾಡ್ ಜಿಲ್ಲೆಗೆ 3 ವ್ಯಾಕೆನ್ಸಿ ಇದೆ. ನೆಕ್ಸ್ಟ್ ಕ್ಯಾಟಗರಿ ಬಂದುಬಿಟ್ಟು 259 ಪ್ರೊಸೆಸ್ ಸರ್ವರ್ ಇನ್ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಪಾಲಕ್ಕಾಡ್ ಜಿಲ್ಲೆಗಿರುವಂತಹ ನೇಮಕಾತಿಯಾಗಿದೆ. 1 ವ್ಯಾಕೆನ್ಸಿ ಇದೆ. 10ನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು. ಮುಂದಿನ ಕ್ಯಾಟಗರಿ 260 ಲಾಸ್ಟ್ ಗ್ರೇಡ್ ಸರ್ವೆಂಟ್ಸ್ ಇನ್ NCC ಆರ್ ಸೈನಿಕ್ ವೆಲ್ಫೇರ್. ತಿರುವನಂತಪುರಂ, ಕೊಲ್ಲಂ, ಪತ್ತನಂತಿಟ್ಟ, ಆಲಪ್ಪುಳ, ತ್ರಿಶೂರ್, ಕಣ್ಣೂರ್ ಈ ಜಿಲ್ಲೆಗಳಿಗೆ ತಲಾ 1ರಂತೆ ವ್ಯಾಕೆನ್ಸಿ ಇದೆ. 7ನೇ ಕ್ಲಾಸ್ ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಅದೇ ನೇಮಕಾತಿಯನ್ನು ಮುಂದಿನ ಕ್ಯಾಟಗರಿಯಲ್ಲಿ ನೋಡೋಣ. ಕ್ಯಾಟಗರಿ ಸಂಖ್ಯೆ 161 ಕೋಟಯಂ ಹಾಗೂ ಕೋಯಿಕೋಡ್ ಜಿಲ್ಲೆಗೆ ತಲಾ 1ರಂತೆ ವ್ಯಾಕೆನ್ಸಿ ಇದೆ. ಮುಂದಿನ ಕ್ಯಾಟಗರಿ 262 ಲಾಸ್ಟ್ ಗ್ರೇಡ್ ಸರ್ವೆಂಟ್ಸ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್. ಕೋಟಯಂ ಜಿಲ್ಲೆಯಲ್ಲಿ 1 ವ್ಯಾಕೆನ್ಸಿ ಇದೆ. 7ನೇ ತರಗತಿ ಪಾಸಾದವರಿಗೆ ಅಪ್ಲೈ ಮಾಡಬಹುದು. ಮುಂದಿನ ಕ್ಯಾಟಗರಿ 263 ಅಟೆಂಡರ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್. ಕಣ್ಣೂರು ಜಿಲ್ಲೆಗೆ 2 ವ್ಯಾಕೆನ್ಸಿಗಳಿವೆ. 7ನೇ ಕ್ಲಾಸು ಪಾಸ್ ಆದವರಿಗೆ ಅಪ್ಲೈ ಮಾಡಬಹುದು. ಮುಂದಿನ ಕ್ಯಾಟಗರಿ 264 ಅಸಿಸ್ಟೆಂಟ್ ಇನ್ಶೂರೆನ್ಸ್ ಮೆಡಿಕಲ್ ಆಫೀಸರ್ ಇನ್ ಇನ್ಶೂರೆನ್ಸ್ ಮೆಡಿಕಲ್ ಸರ್ವಿಸಸ್. 3 ವ್ಯಾಕೆನ್ಸಿಗಳಿವೆ. ಮುಂದಿನ ಕ್ಯಾಟಗರಿ 265 ಕ್ಲಿನಿಕಲ್ ಸೈಕಾಲಜಿಸ್ಟ್ ಇನ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್. 1 ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ನೋಡ್ಕೊಳ್ಳಿ. ಮುಂದಿನ ಕ್ಯಾಟಗರಿ 266 ಡೆಂಟಲ್ ಹೈಜಿನಿಸ್ಟ್ ಗ್ರೇಡ್ 2 ಇನ್ ಮೆಡಿಕಲ್ ಎಜುಕೇಷನ್. 1 ವ್ಯಾಕೆನ್ಸಿ ಇದೆ. +2 ಆದರೂ ಪಾಸಾಗಿರಬೇಕು. ಕೊನೆಯದಾಗಿ 3 ಕ್ಯಾಟಗರಿಗಳನ್ನು ನೋಡೋಣ. 267, 268, 269. 267ರಲ್ಲಿ ಕಾಸರಗೋಡು 2 ವ್ಯಾಕೆನ್ಸಿ, SC 2 ವ್ಯಾಕೆನ್ಸಿ. 268 ಲ್ಯಾಟಿನ್ ಕಥೋಲಿಕ್ ಅಥವಾ ಆಂಗ್ಲೋ ಇಂಡಿಯನ್ ತ್ರಿಶೂರ್ ಜಿಲ್ಲೆಗೆ 1 ವ್ಯಾಕೆನ್ಸಿ ಇದೆ. 269 ಕೊಲ್ಲಂ ಜಿಲ್ಲೆಗೆ 1 ವ್ಯಾಕೆನ್ಸಿ ಇದೆ. 1 ವ್ಯಾಕೆನ್ಸಿ ಮುಸ್ಲಿಂ 1 ವ್ಯಾಕೆನ್ಸಿ ಇದೆ. ಮುಂದಕ್ಕೆ ಕ್ವಾಲಿಫಿಕೇಷನ್ ನೋಡೋಣ. ಪರದೆಯಲ್ಲಿ ಕ್ವಾಲಿಫಿಕೇಷನನ್ನು ನೀಡಲಾಗಿದೆ. ಅವುಗಳನ್ನು ದಯವಿಟ್ಟು ಗಮನಿಸಿಕೊಳ್ಳಿ. ಇವಿಷ್ಟು ಇಂದಿನ ವಿಚಾರ. PSCಗೆ ಸಂಬಂಧಪಟ್ಟಂತಹ ಹೊಸ ನೋಟಿಫಿಕೇಷನ್ ಕುರಿತಾದಂತಹ ವಿಚಾರಗಳು. ಕೊನೆಯ ದಿನಾಂಕ 23/12/2020. ಅಪ್ಲೈ ಮಾಡಬೇಕಾದಂತಹ ಕೊನೆಯ ದಿನಾಂಕ 23/12/2020. 23ರ ಒಳಗಾಗಿ ಅಪ್ಲೈ ಮಾಡಿ. ಇವಿಷ್ಟು ಇಂದಿನ ವಿಚಾರ. ಮುಂದಿನ ದಿವಸ ಮತ್ತೊಂದು ವಿಷಯದೊಂದಿಗೆ ನಾವು ಬರುತ್ತಾ ಇದ್ದೇವೆ. ಧನ್ಯವಾದಗಳು.